ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಿಯವರ ಈ ಒಂದು ನಾಮಪತ್ರ ಸಲ್ಲಿಕೆಯ ನಂತರದ ಈ ಸಮಾವೇಶದಲ್ಲಿ ಪಾಲ್ಗೊಂಡಂತ ವಿಜಯಪುರ ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಂದ್ರೆ, ಹಿರಿಯರೇ, ಅಣ್ಣ ತಮ್ಮಂದ್ರೆ, ಪತ್ರಕರ್ತ ಬಂಧುಗಳೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ವಿಜಯಪುರಕ್ಕೆ ಬಂದಂತ ನಮ್ಮ ಆತ್ಮೀಯರಾದಂಥ ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸಿ.ಟಿ. ರವಿ ಅವರೇ, ನೂತನವಾಗಿ ರಾಜ್ಯಸಭಾ ಸದಸ್ಯರಾದಂಥ ನಾರಾಯಣ ಸಾಹೇಬ್ ಬಾಂಡ್ಗೆ ಅವರೇ, ಹಿಂದಿನ ನಮ್ಮ ಗಣಿ ಮತ್ತು ಭೂಗರ್ಭ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡಿದಂಥ ಹಿರಿಯರಾದಂಥ ಹಾಲಪ್ಪ ಆಚಾರ್ಯ ಅವರೇ, ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ದುರ್ಯೋಧನ ಐಹೊಳೆಯವರು ಮಂಡನೆ ಮಾಡಿಕೊಂಡು ಬಂದಂಥ ಒಂದು ಕಾರ್ಯಕರ್ತರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಅವರಿಗೆ ಎಷ್ಟು ಸಲ ನಮಸ್ಕಾರ ಮಾಡೋದನ್ನು ಕಡಿಮೆ ಅನ್ನುವಂಥ ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟೋ ಪಕ್ಷದವರು ರೊಕ್ಕ ಕೊಟ್ಟು ಮಂದಿಗೆ ಹಳ್ಳಿ ಗಾಡಿ ಕಳಿಸಿದ್ರು ಗಾಡಿ ಕೂತಿಲ್ಲ. ಅದ್ರಾಗ ಅವರು ಆ ಪಕ್ಷದವ್ರ ಹತ್ರ ಅರ್ಧ ಮನ್ಯಾಗ ಮೊದಲು ಇಟ್ಟೇ ಅಲ್ಲಿದಿಂದ ಉಳ್ಕಿದ್ ಖರ್ಚು ಮಾಡ್ತಾರೆ. ನಮ್ಮಲ್ಲಿ ಕೊಡುದೇ ಜಿಗಿನವ್ರಿಗೆ ಕಡಿಮೆ, ಒದ್ದಾಡಿ ಕೊಡ್ತಾರ. 50,000 ಕೊಟ್ಟು 5 ಹಾಕಟ್ಟು ಬಂದಿ ಬರಲೇ ತರ. ನೀವೆಲ್ಲ ಬಂದಿರೋದು ಮತ್ತೆ ನಿಮ್ಮಂತ ಕಾರ್ಯಕರ್ತರು ಹೊಂದಿದಂತ ಬಿಜೆಪಿ ಎಷ್ಟು ಪುಣ್ಯ ಮಾಡಿರ್ಬೇಕು ಬಿಜಾಪುರ ಜಿಲ್ಲಾ. ನಾ 99ರಲ್ಲಿ MP ಆದೆ. ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯ ಯಾರು? ಬಸನಗೌಡ ಪಾಡ್ಲಿ ಯತ್ನಾಳ್. ನೆನಪೈತೆ ಇಲ್ಲ? ಇನ್ನ ಯಾವ ಹಳ್ಳಿಯಾಗ ಹೋದ್ರೆ ನನ್ನ ಬೋರ್ಡ್ ಅದಾವೆ. ನಾ ಎಲ್ಲಿ ಹೋದಲ್ಲಿ ಹಳ್ಳಿಯಾಗಿ ನಾನು ನನ್ನ ಬೋರ್ಡ್ಗಳೇ ಅದಾವ. ಜನ ಇಷ್ಟು ಪ್ರೀತಿಯಿಂದ ಇವತ್ತು ಬಹಳ ದೊಡ್ಡ ಸವಾಲ್ ನಮ್ಮ ಮುಂದಿದೆ. ಇದು ನಮ್ಮ ವೈಯಕ್ತಿಕ ಪ್ರತಿಷ್ಠೆ. ನಮಗೆ ರಮೇಶ್ ಜಿಗಜಿಣಿಯವ್ರ ಜಗಳ ಐತಿ ಅಂತ ಹೇಳಿ ನಾವು ನಮ್ಮ ಅಭ್ಯರ್ಥಿಯನ್ನು ಕಳ್ಕೊಂಡ್ರೆ ನಾವು ನರೇಂದ್ರ ಮೋದಿ ಅವರಿಗೆ ದ್ರೋಹ ಮಾಡ್ದಂಗ, ಭಾರತ ದೇಶದ ಸನಾತನ ಹಿಂದೂ ಧರ್ಮಕ್ಕೆ ದ್ರೋಹ ಮಾಡ. ಅಲ್ಟಿಮೇಟ್ ನಮ್ದು ಏನು ಗುರಿ ಇರ್ಬೇಕು? ನಮ್ಮ ದೇಶ ನಮ್ ಗುರಿ ಅಲ್ಲ, ನಮ್ಮ ಸನಾತನ ಧರ್ಮ ನಮ್ ಗುರಿ ಅಲ್ಲ. ಇವೆರಡಕ್ಕೂ ಕಷ್ಟ ಬಂದಾಗನೂ ನಾವು ರಾಜಕೀಯ ಮಾಡಿ ಕುತಂತ್ರ ಮಾಡಿ ಇಲ್ಲಿ ಬಿಜೆಪಿ ಮಾಡೋದು, ಅಲ್ಲಿ ಕಾಂಗ್ರೆಸ್ ಮಾಡೋದು, ಈ ಹಲಕಟಗಿರಿ ಮಾಡ್ಕೋತ ರಾಜಕಾರಣ ಮಾಡಿದ್ರೆ ನಿಮ್ಮನ್ನ ಎಂದೂ ಆರಿಸಿ ತರುವುದಿಲ್ಲ. ಇದು ತಲೆಯಾಗಿ ಇಟ್ಕೊಂಡ್ರಿ ಎಲ್ಲ ಲೀಡರ್ಗಳು. ಇವತ್ತೇ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗದೇ ಇದ್ರೆ, ದುರ್ದೈವದಿಂದ ಭಾರತದಲ್ಲಿ ಏನಾದರೂ ಅನಾಹುತ ಆದರೆ, ನಾವೇನು ಬಿಜೆಪಿ ಸಲುವಾಗಿ ಅನೇಕ ವರ್ಷಗಳ ತಪಸ್ಸು ಮಾಡಿದಂತ ಕಾರ್ಯಕರ್ತರು ಪಕ್ಷದಿಂದ ಸಾಕಷ್ಟು ಅದು ನಾವು ಅನುಕೂಲ ಮಾಡ್ಕೊಂಡಿ. MP ಆಗಿವಿ, MLA ಆಗಿವಿ, ಕೇಂದ್ರ ಮಂತ್ರಿ ಆಗಿವಿ, ಎಲ್ಲ ಅವಕಾಶ ಕೊಟ್ಟಿದೆ. ಒಮ್ಮೊಮ್ಮೆ ಟಿಕೆಟ್ನು ತಪ್ಪಿರ್ಬೋದು, ತಪ್ತಾವ. ಒಮ್ಮೊಮ್ಮೆ ಏನೇನು ಚಾಡಿ ಹೇಳೋ ಮಕ್ಕಳಂತೂ ಇಡೀ ದೇಶದಿಂದ ಅವರು ಬಸನಗೌಡ್ರು ಹಂಗದಾರಿ, ಇವ್ರು ಹಿಂಗದಾರಿ. ಬಸನಗೌಡ್ರು ಬಂದ್ರೆ ನಾವು ಬರೋದಿಲ್ಲ ಬಿಡ್ರಿ ಮಕ್ಕಳ, ನೀವು ಬಂದ ಮಂದಿ ಅದರ ಓಟ್ ಹಾಕೋರಿಗೆ ಆಗ್ತದಾಗ ಏನೇನು ಖುಷಿ ಏನು ಮತ್ತೆ ಏನೂ ಆಗುದಿಲ್ಲ. ಬಿಜಾಪುರ್ನಾಗ ಎಲ್ಲ ರಗಡಿ ಜಿಗಿದಾಡಿದ್ರು, ಎಲ್ಲ ಸೆಟ್ಟದ್ರು, ಏನೂ ಆಗಲಿ. ಮತ್ತೆ ಆರಾಮ್ ಹೋದ ಸಲಕ್ಕಿಂತ 1.5-2 ಸಾವಿರ ಹೆಚ್ಚು ಹೋಟ್ಲೆ ಹಾಕಿ ಬಂದೇನಪ್ಪ. ಎಲ್ಲ ಹತ್ತಿದ್ರು ಗೌಡ್ರ, ನೀವು ಎಲ್ಲ ರಾಜ್ಯ ಹೇಳಕತ್ತೀರಿ, ನಿಮ್ಮ ಬಿಜಾಪುರ್ನಾಗ ಎಲ್ಲ ಕೆಟ್ಟೈತ್ರಿ ನೋಡ್ರಿ. ನಮ್ಮ ಪಾಪ ನಮ್ಮೆಲ್ಲ ಕಾರ್ಪೊರೇಟರ್ಗಳು, ನಮ್ಮೆಲ್ಲ ಕಾರ್ಯಕರ್ತರವರು, ಗೌಡ್ರ ದಯವಿಟ್ಟು ಬಿಜಾಪುರಕ್ಕೆ ಬಂದ್ಬಿಡ್ರಿ, ಭಾಳ ಕೆಡಿಸ್ಲಕತ್ತಾರ್ರಿ. ನಾ ಹೇಳಿದ್ರೆ ಯಾವ ಮಕ್ಳು ಕೆಡಿಸಿದ್ರು ಬಿಜಾಪುರ್ನಾಗ ನನ್ನ ಬಿಟ್ಟು ಓಟ್ ಅಂತಾರೆ ಯಾರೂ ಹಾಕೋದಿಲ್ಲ. ನಾ ಪ್ರಚಾರ ಮಾಡಲಿಲ್ಲ ಬಿಜಾಪುರದಾಗ. ಕಡೆಗೆ 1 ದಿವಸನೋ 2 ದಿವಸ ಬಂದೆ ನೋಡ್ರಿ. ಒಂದು 20-25 ಸಾವಿರ ಮಂದಿದು ರೋಡ್ ಶೋ ಮಾಡೀನಿ. ಇಡೀ ವಿಜಯಪುರ ನಗರನಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ, ಏನು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅದಾರಲ್ಲ, ಅವರೇ ಎಲೆಕ್ಷನ್ ಮಾಡ್ಯಾರ. ನಾನಂದ್ರೂ ಎಲ್ಲಿ ಪ್ರಚಾರಕ್ಕೆ ಹೋಗಿಲ್ಲ. ನಮ್ಮ ಕಾರ್ಯಕರ್ತರ ಬಲ, ನಮ್ಮ ಕಾರ್ಪೊರೇಟರ್ಗಳ ಬಲ, ಈಗಂತರೂ ಪೂರ್ತಿ ನಿಷ್ಠಾವಂತ ಕಾರ್ಯಕರ್ತರು. ನಮ್ಮ ಜಿಲ್ಲಾಧ್ಯಕ್ಷರೇ RS ಪಾಳ್ಯರ್ ಆದ್ಮ್ಯಾಗ ಮತ್ತೊಮ್ಮೆ
ಮತ್ತೊಮ್ಮೆ ಮಗದೊಮ್ಮೆ ಆದ್ಮ್ಯಾಗ ಈ ಸಲ ಬಿಜಾಪುರ ಸಿಟಿ ಒಳಗ ಯಾರು ನಿಜವಾದಂತ ಪ್ರಾಮಾಣಿಕ ಕಾರ್ಯಕರ್ತರು ಅವರೇ ಪದಾಧಿಕಾರಿಗಳಾಗ್ಯಾರ. ಏನ್ ರಮೇಶ್ ಜಿಗಜಿನವ್ರು ಏನು ಅನ್ಸೋದು ಬೇಡ, ಅವ ಹಂಗೆ ಮಾಡ್ಲಕ್ಕ ಇಲ್ಲಿ ಏನು ನಡೀದಿಲ್ಲ, ಯಾರು ಹಂಗೆ ಮಾಡ್ತಾರ ಅವತ್ತನ್ನ ದೂರ ಇಟ್ಬಿಟ್ಟಿವು, ಅವತ್ತನ್ನ ಬರ್ಸಕ್ಕೆ ಕೊಡುದಿಲ್ಲ. ಬರ್ಲಾಕ ಹೋಗ್ಬೇಡ್ರಿ ನೀವು, ನಿಮ್ಮ ವಾಲಿ ನೋಡಿದ್ರೆ ಮತ್ತೆ 4 ಕೋಟಿ ಕಡಿಮೆ ಆಗ್ತಾವ. ನಾವೆಲ್ಲ ಅದಾರ, ನಮ್ಮ ಟೀಮ್ ಅದ. ನೀವು ಭಾಳ ಭಾರಿ ದೊಡ್ಡ ಲೀಡರ್ ಅದ್ರ ಹೋಗ್ರಿ ಕಡೆ ದೇವರಿಬ್ಬರಿಗೆ ಮುದ್ದೆ ಭಾಳ ನಿಮ್ಮ ಸೊಂಡಿ ನೋಡಿ ಓಟ್ ಹಾಕ್ಸೋರಿ. ಬಿಜಾಪುರ್ನಾಗ ನಿಮ್ದು ಏನು ಯಾರ್ದು ಅವಶ್ಯಕತೆ ಇಲ್ಲ. ನಮ್ಮೆಲ್ಲ ಪದಾಧಿಕಾರಿ ಅದಾರ, ಕಾರ್ಪೊರೇಟರ್ ಅದಾರ, ಪ್ರಾಮಾಣಿಕರು ಅದಾರ. ₹1 ಕೊಟ್ಟರು ₹1 ಖರ್ಚು ಅದ್ರ ಜೋಡ ನಾವು ₹1 ಖರ್ಚು ಮಾಡಿವಿ. ಕೆಲಸ ಮಾಡಂತ ಕಾರ್ಪೊರೇಟರ್ ಅದ್ರ. ಈಗೇನು ಕಾರ್ಪೊರೇಟರ್ ಒಳ್ಳೆ ಟೀಮ್ ಆಗೈತಿ, ಪಕ್ಷದ ಪದಾಧಿಕಾರಿಗಳು ಒಳ್ಳೆ ಟೀಮ್ ಆಗಿದೆ. ವಿಜಯಪುರ ಬಗ್ಗೆ ರಮೇಶ್ ಜಿಗಜಿನವ್ರು ಏನು ಕಾಳಜಿ ಮಾಡೋದು ಬೇಡ. ಕಡೆ 2 ದಿವಸ ಬರ್ತೀನಿ, ಇಡೀ ಜಿಲ್ಲೆ ಇಲ್ಲ, ಇಡೀ ಮತ್ತೆ ಹೆಂಗ ಇಡೀ ರಾಜ್ಯ ಸುತ್ತಿ ನಾನು 4, 5, 2 ದಿವಸ ಬಿಜಾಪುರ ಜಿಲ್ಲಾ ಪ್ರವಾಸ ಮಾಡ್ತೀನಿ. ನಾ ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ಇವತ್ತೇನು ಕಾಂಗ್ರೆಸ್ನವ್ರು ಹೇಳಕತ್ತಾರಲ್ಲ, ನಾವು 2 ಲಕ್ಷ ಲೀಡ್ಲೆ ಬರ್ತೀವಿ, ದಮ್ ಇದ್ರೆ ನೀ ಪಕ್ಷೇತರ ನಿಂದ್ರು ತಯಾರಾಗಿನ ಬಾರಪ್ಪ, ದಮ್ ಇದ್ರೆ ನೀನು ನಿಂದ್ರಲಕ್ ಬಾ. ಪ್ರತಿ ಎಲೆಕ್ಷನ್ ಬಂದ್ರೆ ಶಿವಾನಂದ ಪಾಟೀಲ್ ಒಂದು ಚಟ ಬಿದ್ದೈತೆ. ನಾ ಬಿಜಾಪುರಕ್ಕೆ ನಿಂದಿರ್ತೀನಿ, ಬಾಬಲೇಶ್ವರಕ್ಕೆ ನಿಂದಿರ್ತೀನಿ, ಮೂರ್ತಿ ಒಳಕ್ಕೆ ನಿಂದಿರ್ತೀನಿ, ನಿನಗೇನು ಪೇಮೆಂಟ್ ಕೊಡುದಿಲ್ಲ ಬಾ. ನಾ ಹೇಳಿನ 2018 ಮೊನ್ನೆ ಇಲೆಕ್ಷನ್ದಾಗ ಹೇಳಿನ ಅವನಿಗೆ, ನಿಂತು ಬಿಡು ಮಾರ, ಯಾರ್ಯಾರ್ದು ತಿಂಡಿ ಐತಿ ಬಿಜಾಪುರ್ನಾಗ, ನಿಂತು ಬಿಡ್ರಿ ಅಂತ ಹೇಳಿ ನಿಂದ್ರೋದು ಇಲ್ಲ. ನಮಗೆ ಇಲ್ರಿ ಅವ್ನು ಬಂದು ನಿಂದ್ರಿ ಹೋ ಮಾರ, ಅವ್ನು ಕುಲ್ಲಾರಿ ಆಗ್ತೈತಿ. ಈಗ ಜಿಗಜಿನವ್ರು ಕೇಳಿದ, ಇನ್ನು ಡಿಲಿಮಿಟೇಷನ್ ಆಗೋದೈತಿ ಲೋಕಸಭಾ ವಿಧಾನಸಭಾ. ಆಯ್ತು ಬಾರಪ್ಪ, ಅವಾಗ MP ನಾನು ಬರ್ತೀನಿ, ನೀನು ಬಾ. ಏನು ಕೆಲಸ ಮಾಡ್ರಿ ನೀವು? ತಿನ್ನೋದು ಬಿಟ್ರಿ ಏನು ಕೆಲಸ ಮಾಡ್ರಿ? ನಾ ಬಿಜಾಪುರನಾಗ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿನಿ, ಯಾವ ಸಿದ್ದೇಶ್ವರ ಗುಡಿವು, ನೀವು ನಿಮ್ಮ ಮನೆ ಕಟ್ಕೊಂಡ್ರಿ. ನನಗೇನು ಹೇಳ್ತಾರ? ನಾ ಹಾಸ್ಪಿಟ್ಲ್ ಕಟ್ಟೀನಿ, ನಾ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ ಕಟ್ಟೀನಿ, ಗೋಶಾಲೆ ತೆಗೆದೀನಿ. ಮಾಡ್ರಪ್ಪ ನೀವು ಯಾರ್ಯಾರ್ದು ಭಾಳ ದಿಮಾಕ್ ಮಾಡ್ತಿರಲ್ಲ. ಬರೀ ಈ ಸಲ ಲೋಕಸಭಾ ಜನರಲ್ ಆಯ್ತಂದ್ರೆ ನಾನೇ ನಿಂದಿರ್ತೀನಿ ಬಾ. ಈಗ ಅಂಜಿಕೆಗೆ ಪಂಜಿಕೆಗೆ ನೀ ಎಲ್ಲರೇ ಮಂತ್ರಿ ಅದಿ ಅಂತ ಹೇಳಿ ನಮ್ಮ ಸಕ್ಕರೆ ಫ್ಯಾಕ್ಟ್ರಿ ನೋಟಿಸ್ ಕೊಡೋದು, ನೀ 10 ನೋಟಿಸ್ ಕೊಡು. ಕೋರ್ಟ್ನಾಗ ನೀನು ಚಿಬಾರಿ ಹಾಕ್ಸಿಬಿಡ್ತೀನಿ. ನೀನು ಹಾಕ್ಯಾರ ಹೈಕೋರ್ಟ್ನಾಗ. ಯಾವ್ದಕ್ಕಪ್ಪ ನಿಮ್ಗೇನು ತಗಲಕ್ಕೆ ತರಬಾರ, ಮಂಗಲನ ತರಬಾರ ತಗೊಂಡ್ರೆ ಬೈದಾರ ನೀನೆ ಕೋರ್ಟ್ನಾಗ. ಯಾರು ಅಂಜಬೇಡ್ರಿ, ಯಾರು ಆ ಪಾರ್ಟಿ ಈ ಪಾರ್ಟಿ ಮಾಡ್ತೀನಿ ಅಂತ ಯಾರು ಫೋನ್ ಮಾಡಿದ್ರೆ ಡೈರೆಕ್ಟ್ ನಮಗೆ ಹೇಳ್ರಿ. ಇಲ್ಲಂದ್ರ ನಾವು ಈ ಸಲ ನರೇಂದ್ರ ಮೋದಿ ಅವ್ರನ್ನ ಬಿಜಾಪುರನಿಂದ ರಮೇಶ್ ಜಿಗಜಿನವ್ರ ಮೂರ್ತಿ ನೋಡಿ ಅಲ್ಲ, ನನ್ನ ಮೂರ್ತಿ ನೋಡಿ ಅಲ್ಲ, ನಮ್ಮ ದೇಶದ ಸಲುವಾಗಿ ನಾವು ನರೇಂದ್ರ ಮೋದಿ ಅವ್ರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿ ನಮ್ಮ ಕರ್ತವ್ಯ ಅದ. ಇವತ್ತಿನಿಂದ ಯಾರು ಮನ್ಯಾಗ ಕುಂಡ್ರಬೇಡ್ರಿ. ಎಲ್ಲರೂ ಎಷ್ಟು ನಾ ಕಾರ್ಯಕರ್ತರು ಅಲ್ಲಿಂದ ನೋಡ್ಕೋತ ಬಂದೆ, ಹಾಗೆ ಎಲ್ಲ ಕಡೆ ನನ್ನ ಕಣ್ಣು ಇರ್ತದ. ಇದ್ರೊಳಗೆ ಎಷ್ಟು ಮಾಡೋರು ಅದಾರ, ಎಷ್ಟು ಕತ್ರಿ ತಗೊಂಡು ಬಂದಾರ, ಎಲ್ಲ ಗೊತ್ತೈತೆ ನಮ್ಗೆ. ಅವರೆಲ್ಲ ಪಾಪ ಮುಗ್ಧ ಜನ, ಮುಗ್ಧ ಕಾರ್ಯಕರ್ತರು. ಅವ್ರ ಪಾಪ BJP, ಮೋದಿ, ವಾಜಪೇಯಿ ಅಂತ ಹೇಳಿ ಎಷ್ಟು ಜನ ಇವತ್ತು ಜನ ನೋಡ್ರಿ. ಎಲ್ಲಿ ಶಿವಾಜಿ ಮಹಾರಾಜರ, ಛತ್ರಪತಿ ಶಿವಾಜಿ ಮಹಾರಾಜರ ಚೌಕ್ನಿಂದ ಮೆರವಣಿಗೆ ಬಸವೇಶ್ವರ ಸರ್ಕಲ್ಗೆ ಹತ್ತಿತ್ತು ನೋಡ್ರಿ. ಯಾರು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ, ಪೆಂಡಾಲ್ ಇಟ್ಟೇ ಯಾಕೆ ನೋಡಿದ್ರಿ ಸಾಹೇಬ್ರ ತಾರೀಖ್ ಕೇಳಿದ್ವಿ. ಏನಪ್ಪ ಮಂದಿ ಕಡಿಮೆ ಬಂದ್ರೆ ಅಸಹ್ಯ ಆಗಬಾರ್ದು. ನಾವು ಬಂದೀವಂದ್ರೆ ಮುಗೀತ್ರಿ. ಅದು ಏನೋ ಹೇಳ್ತಾರಲ್ಲ, ಅದು ಯಾರೋ ಬರುತ್ತಾರೆ. ಇದು ನಾವು ಬಂದ ಮ್ಯಾಗ ನಮ್ದೇ ಹೋ ಮೋದಿ ಹೋ. ಅದಕ್ಕೆ ಎಲ್ಲ ಕಡೆ ಕಾರ್ಯಕರ್ತರು ಏನೇ ನಿಮ್ಮ ಅಸಮಾಧಾನ ಏನೇ ಇದ್ರು ಯಾರು ಮನ್ಯಾಗ ಕುಂಡ್ರಬೇಡ್ರಿ. ಎಲ್ಲರೂ ಜಾಗೃತಿಯಿಂದ ಓಡಾಡಿ. ಬಿಸಿಲು ಭಾಳ ಐತಿ. ಮುಂಜಾನೆ 1-2 ತಾಸು, ಸಂಜೆ 1-2 ತಾಸು ಅಡ್ಡಾಡ್ರಿ. ಓಣ್ಯಾಗ ಕೆಲಸ ಮಾಡ್ರಿ. ನನಗೆ ಗ್ಯಾರಂಟಿ ಐತಿ, ರಮೇಶ್ ಜಿಗಜಿನವ್ರು 2 ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಓಟ್ ಹಾಕಿ ಬರ್ತಾರ. ನಮ್ಮ ಬಲ್ಲಿ 6 MLA ಅದಾವು. ನಾವು ಭಾಳ ಭಾರಿ ಇದೀವಿ. ನಾವು ಒಬ್ರಕ್ಕಿಂತ ಒಬ್ರು ದಮ್ ಅದೀವಿ, ದಪ್ಪ ಅದೀವಿ ಅಂದ್ರೆ ಏನು ನಡೀದಿಲ್ಲ.
ನಾ ಒಂದೇ MLA ಇದ್ದಾಗ MP ಆಗಿನ ಮಗ, ನಾ 99 ಒಮ್ಮೆ 2 MLA ಇದ್ದಾಗ MP ಆಗಿನ. ಅವಾಗೇನು BJP ಇರ್ತಿದ್ದೋ ಅವಾಗ MLAಗಳು. ಒಮ್ಮೆ 1 ಒಮ್ಮೆ 2 MP ಅವಾಗ ಆಗಿನಿ. ಈಗಲೂ 2 ಅದೀವಿ. ರಾಜುಗೌಡಪ್ಪ ನಾನು JDSನಿಂದ, ನಾನು BJPಯಿಂದ ಅದೀವಿ. ಉಳಿಕಿದ ನಮ್ಮ ಅನೇಕ ಮಾಜಿ ಶಾಸಕರು ಒಳ್ಳೆ ಕೆಲಸ ಮಾಡಿದ್ರು. ಏನು ಹಿಂಗೆ ಒಮ್ಮೊಮ್ಮೆ ಜನ ಏನು ಯಾವಾಗ ಬೇಕಾದ್ರೆ ಯಾರನ್ನ ಬೇಕಾದಂಗೆ ಲಗ ಹೊಡಿಸ್ತಾರೆ. ಅವ್ರಿಗೂ ಬೇರೆ ಚೇಂಜ್ ಮಾಡಬೇಕಂತಿರ್ತದೆ. ಪಾಪ ಒಳ್ಳೆ ಕೆಲಸ ಮಾಡಿದ್ರು ಒಮ್ಮೊಮ್ಮೆ ಯಾವುದಾದ್ರು ಕಾರಣದಿಂದ ಸೋತಾರಂದ್ರೆ ಅವ್ರದ್ದೇನು ಪ್ರಭಾವ ಕಡಿಮೆ ಇರುವುದಿಲ್ಲ. ಅವರು ಹೋರಾಟ ಮಾಡಲಿ. ಅಷ್ಟು ಇಷ್ಟು ಇವತ್ತಿನ ಸಭೆ ಒಂದು ಸಂದೇಶ ಅಂದ್ರೆ ತಿಳ್ಕೊರಿ, ನಾನು ಹಿಂದೆ ಮುಂದೆ ಅವ್ರಿಗೆ ಹೇಳನ್ರಿ ಗೌಡ್ರು ಹಿಂಗೆ ಮಾಡ್ಲಕತ್ತಾರ, ಒಳಗೆ ಯಾವ ಹಲ್ಕಟ್ಗಿರಿನೂ ನಾವು ಮಾಡೋದಿಲ್ಲ. ಏನಿದು ಮುಂದೆ ಹೇಳ್ತೀನಿ, ಒದರ್ತೀನಿ, ಅದೇನು ಸತ್ತಿದ್ರು ಮಾತಾಡ್ತೀನಿ, ಯಾರಿಗೆ ಅಂಜುದೂ ಇಲ್ಲ. ನೀವು ಯಾರ್ಯಾರು ತಿಂಡೈತಿ ನಾನು ವಿರುದ್ಧ ಮುಂದಿನ ಸಲ ಬಂದು ನಿಂದ್ರಿ. ಈ ದಿಮಾಕ ತೋರಿಸೋದು ಬಿಡ್ರಿ. ಇನ್ನು 20 ವರ್ಷ ನಂದು ಯಾರು ಏನು ಕಿಸಿದಾಗುವುದಿಲ್ಲ. ನನ್ನ ಭವಿಷ್ಯದ ಪ್ರಕಾರ 240ಕ್ಕೆ ನಂದು ಎಂಡ್ ಇದೆ. ಮುಂದೆ ರಾಷ್ಟ್ರಧ್ವಜ ಹಾಕೊಂಡು ಮ್ಯಾಗ ಹೋಗ್ತೀನಿ ಅಂತ ಹೇಳಿ ನಾನು ಮಾತು ಮುಗ್ತೀನಿ. ಜೈ ಕರ್ನಾಟಕ.